ಕಂಗ್ರಾಟ್ಸ್ ಮಗ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಇಷ್ಟು ಬೇಗ ಬಂದಿದ್ದೀನಿ ಅಂದ್ರೆ ಖುಷಿ ಪಡ್ಬೇಕು. ಎಲ್ಲಾರು ನಾನು ಸ್ವಲ್ಪನೇ ಹಾಕಿಸ್ಕೊಂಡಿದೀನಿ ಗೈಸ್. ಸ್ನೇಹ ಹ್ಯಾಪಿ ಬರ್ಡೇ. ಪಕ್ಕಾ ಟೈಮಿಂಗ್, ನೀವು ಬೇಗ ಬಂದಿದ್ದೀರಾ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನಾನು ಪ್ರಜ್ಜು ನಮ್ಮ MBA ಫ್ರೆಂಡ್ ಚಂದಂದು ಎಂಗೇಜ್ಮೆಂಟ್ಗೆ ಬಂದಿದ್ದೀವಿ. ನಮ್ಮ MBA ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇವತ್ತು. ಎಲ್ರನ್ನೂ ಮಾತಾಡ್ಸೋಣ ಬನ್ನಿ. ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದೀವಿ. ಪ್ರಜ್ಜು ಲೇಟ್ ಮಾಡ್ಬಿಟ್ಟ. ಎಲ್ರು ಹೋಯ್ತವ್ರೆ ಇಷ್ಟೊತ್ತು ಬರ್ತಿದ್ದೀರಾ ಅಂತ. ಹಾಯ್ ಮಗ. ನೀನ್ ಬರಲ್ವಾ? ಸಂತ ಏನ್ ಫೋಟೋ ತಗಸ್ಕೊಳ್ಳ. ಮಾತಾಡಿ ಐಸ್. ನಾನು ಲೇಟಾಗಿ ಬಂದೆ ಅಂತ ಬೈಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು, ಅದಕ್ಕೆ ವಿಡಿಯೋ. ನಾನೆಲ್ಲ ಕಣೆ, ಪ್ರಜ್ವಲ್ ಲೇಟ್ ಮಾಡಿದ್ದು. ಸ್ನೇಹ ಹ್ಯಾಪಿ ಬರ್ಡೇ. ಸ್ನೇಹನ್ ಬರ್ತಡೇ ಗೈಸ್ ಇವತ್ತು. ಎಲ್ರು ಸ್ನೇಹನ್ಗೆ ವಿಶ್ ಮಾಡಿ. ಪಾರ್ಟಿ ಕೊಡಿಸ್ತಾಳ. ನಿಂದು ಬರ್ತಡೇ ತಾನೇ ಇವತ್ತು, ಬೇರೆ ದಿನ. ಪ್ರಜ್ವಲ್ ಹೇಳು, ಆನ್ಸರ್ ಮಾಡೋರ್ಗೆಲ್ಲ. ಅವನೇ ಕಣೆ ಲೇಟ್ ಮಾಡಿದ್. ನೈಸ್ ರೋಡ್ ಹತ್ರ ಅರ್ಧ ಗಂಟೆ ವೇಟ್ ಮಾಡಿದೀನಿ ಸುಮ್ಮನೆ. ನಮ್ಮ ಚಂದನ್ ನಮ್ ಜೊತೆ ಆರಾಮಾಗಿ ಖುಷಿಯಾಗಿ ಓಡಾಡ್ಕೋ ಇದ್ದ. ಇವಾಗ ಸಡನ್ ಆಗಿ ಎಂಗೇಜ್ಮೆಂಟ್ ಆಗೋಯ್ತು. ನೋಡ್ತಾವನೆ ಇರಿ, ಝೂಮ್ ಮಾಡ್ತೀನಿ. ಅಲ್ಲಿಂದನೇ ಹೇಳ್ತಾವನೆ ವಿಡಿಯೋ ಮಾಡ್ತಿದ್ಯಲ್ಲೋ ಅಂತ. ಮಗ ಆಯ್. ಚಂದನ್, ನೀವು ಫೋಟೋನೇ ತೆಗ್ಸ್ಕೊಳ್ಳಿಲ್ವಾ? ನಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಆಲೆ ತೆಗ್ಸ್ಕೊಂಡ್ರಾ? ಹೌದಾ ಗೈಸ್, ಹೆಂಗೆ ಫ್ರೆಂಡ್ಸ್ ಯಾವ ತರ ಮೋಸ ಮಾಡ್ಬಿಟ್ರು. ನಾನೆಲ್ಲ ಲೇಟ್ ಆಗಿ ಬಂದಿರೋದು. ನಾನು ಎದೋಳದೆ 11 ಗಂಟೆ. ನಾನು ಎದೋಳದೆ ಡೈಲಿ 11 ಗಂಟೆ. ಇಷ್ಟು ಬೇಗ ಬಂದಿದ್ದೀನಿ ಅಂದ್ರೆ ಖುಷಿ ಪಡ್ಬೇಕು. ಎಂಟ್ರಪ್ರನರ್ ನಾವು. ಕಟ್ ಮಾಡೋಣ ಸಾಕು. ರಾಜ ವರ್ಮಂದು ಎಂಗೇಜ್ಮೆಂಟ್ ಗೆ ಬಂದಿದೀವಿ ನಾವು ಇವತ್ತು. ನೆನ್ಪಿಲ್ಲ ಅಂದ್ರೆ ಹಳೆ ವಿಡಿಯೋದಲ್ಲಿ ಕೇರಳ ಟ್ರಿಪ್ ಹೋಗಿದಾಗ ನೋಡಿರ್ತೀವಿ. ಮಧು ಏನು ನನ್ನ ಮಾತಾಡ್ಸಲ್ಲ ನೀನು. ಮಧು ತುಂಬಾ ಪ್ರೊಫೆಷನಲ್ ಆಗ್ತಿದೆ ಬರ್ತಾ ಪ್ರಮೋಷನ್ ಬಂತಲ್ಲ ಅದಕ್ಕೆ. ಮಗ ನಮ್ ಬಿಟ್ಟು ಆಲ್ರೆಡಿ ನೀವು ಒಂದ್ಸಲಿ ಫೋಟೋ ತೆಗ್ಸ್ಕೊಂಡಿದ್ದೀರಾ. ನಾನು ಯಾವ್ದಕ್ಕೂ, ನಾನೇ ಹೇಳಿದ್ದು ಯಾವ್ದಕ್ಕೂ ಒಂದ್ ಫೋಟೋ ತೆಗ್ಸ್ಕೊಬಿಡಿ. ನೀನು 11 ಗಂಟೆಗೆ ಬರ್ಬೇಕಾದವನು. 11 ಗಂಟೆಗೆ ರಕ್ಷಿಗೆ 3 ದಿನದ ಮುಂಚೆನೆ ಹೇಳ್ದೆ. ಮಗ ಎಷ್ಟ್ ಗಂಟೆಗೆ ಬರ್ತೀನಿ ಅಂತಿದ್ದ ನಾನು ನಿನ್ಗೆ. ಕರೆಕ್ಟ್ ಆಗಿ ಬಂದ ಆ ಟೈಮ್ಗೆ. ನಮ್ ಪಕ್ಕಾ ಟೈಮಿಂಗ್, ನೀವು ಬೇಗ ಬಂದಿದ್ದೀರಾ. ನೀನು ಪ್ರಜ್ವಲ್ ಅಟ್ಯಾಕ್ ಮಾಡ್ತಾವ್ರೆ. ಹಿಂಗ ಹಾಕದ್ನ ನಾವು ವಿಡಿಯೋದಲ್ಲಿ ನೋಡ್ತೀವಿ. ಆಮೇಲೆ ಕಳ್ಸ್ಕೊತೀನಿ, ಏರ್ ಡ್ರಾಪ್ ಮಾಡಿಸ್ಕೊತೀನಿ. ಈಗ ನಿಮ್ ಸ್ನ್ಯಾಪ್ ಅಲ್ಲಿ ನೋಡ್ತೀವಿ. ಪ್ರಜ್ವಲ್ ರೆಡಿ ಆಗದ್ ಬೇಡವಾ? ಮಗ ಕಂಗ್ರಾಟ್ಸ್ ಮಗ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ನೀನು ಈ ತರ ಎಂಗೇಜ್ಮೆಂಟ್ ಆಗ್ತೀಯ ಅಂತ. ಫೋಟೋಗ್ರಾಫರ್ಸ್ ಒಂದಷ್ಟು ಆಕ್ಟಿವಿಟೀಸ್ ತೋರಿಸ್ತಿದ್ದಾರೆ ನಮ್ಗೆ. ಅದನ್ನ ಮಾಡ್ತಾ ಇದೀವಿ. ಹಿಂಗ ಏನ್ ಮಾಡ್ಬೇಕು? ಕೈ ತೆಗಿ. ಕಂಗ್ರಾಟ್ಸ್ ಇಬ್ರಿಗೂ. ಆಲ್ ದ ಬೆಸ್ಟ್. ನಮ್ಮ ಫ್ರೆಂಡ್ಸ್ ಎಲ್ಲ ಹೊಡ್ತಾ ಇದಾರೆ. ಹೋಗೋರಿ ಊಟ ಮಾಡ್ಕೊ ಬರ್ತೀವಿ ಅಂದ್ರೆ 5 ನಿಮಿಷದಲ್ಲಿ. ಏನು ಸಂಡೇ ಏನ್ ಮಾಡ್ಬೇಕು ನೀವು? ಕೆಲ್ಸ ಇದೆ ಗೈಸ್. ನಾವಿವಾಗ ಊಟಕ್ಕೆ ಬಂದು ಕೂತಿದೀವಿ. ಪ್ರಜ್ಜು ನಾನು ಮತ್ತೆ ಸ್ನೇಹ ಆಲ್ರೆಡಿ ಊಟ ಮಾಡಿದಾಳೆ. ನಮ್ಗೆ ಸುಮ್ನೆ ಕಂಪ್ನಿ ಕೊಡಕ್ಕೆ, ಅವಳು ಬರ್ತಡೇ ಅಂತ ನಾವು ಇವತ್ತು ಫಂಕ್ಷನ್ ಬಂದಿರೋದು. ಅದಕ್ಕೋಸ್ಕರ ಅವಳು ಕೂತಿದ್ದಾಳೆ ನಮ್ಗೆ. ಸ್ಪೆಕ್ಸ್ ಹಾಕೋ ಸ್ನೇಹ. ಮಗ ಒಂದು ಯಾವ್ದೋ ಸಾಂಗ್ ಬರುತ್ತಲ್ಲ ಮಗ, ಯಾವ್ದೋ ಸಾಂಗ್ ನೆನ್ಪಾಯ್ತಾಯ್ತು. ಆ ಸ್ಪೆಕ್ಸ್ ಅಲ್ಲಿ ಇರ್ಲಿಕ್ಕೆ. ಸ್ನೇಹ ತಿನ್ನಲ್ಲ ಅನ್ಬಿಟ್ಟು ಎಲ್ಲ ಹಾಕ್ಸ್ಕೊಬಿಟ್ಟು ಎತ್ತಿಡ್ತಾವಳಿ. ತಿನ್ನು ಸ್ನೇಹ, ನಾನು ವಿಡಿಯೋ ಮಾಡಲ್ಲ. ಎಲ್ಲ ಪಲ್ಯಗಳು ಬಂದಿದೆ, ಬನ್ನಿ ಪಲ್ಯಗಳನ್ನ ತಿನ್ನೋಣ. ಗೈಸ್, ಒಬ್ಬಿಟ್ಟು, ಬಿಸಿ ಬಿಸಿ ಒಬ್ಬಿಟ್ಟು ತಿನ್ನೋಣ. ತುಂಬಾ ದಿನ ಆಗಿತ್ತು ನಾನು ವೆಜ್ ಊಟ ಫಂಕ್ಷನ್ಗೆ ಬಂದು. ಗೋಬಿ ಮಂಚೂರಿ ಇದೆ, ಸ್ವೀಟ್ ಇದೆ, ಪಲ್ಯ, ಪಾಯಸ, ಒಬ್ಬಿಟ್ಟು. ಎಲ್ಲಾರು ನಾನು ಸ್ವಲ್ಪನೇ ಹಾಕಿಸ್ಕೊಂಡಿದೀನಿ ಗೈಸ್. ಪ್ರಜ್ಜು ಎಲ್ಲಾನು ಜಾಸ್ತಿ ತಿಂತಿದ್ದಾನೆ. ನಾನು ಸ್ವಲ್ಪನೇ ತಿಂತಿದ್ದೀನಿ. ಊಟ ಮಾಡೋದ್ ಆಡ್ಕೋತಿಲ್ಲ ಕಣವ. ಚಂದನ್, ಯಾವ ತಿಂಗಳಲ್ಲ ಮದ್ವೆ ಯಾವ ತಿಂಗಳಲ್ಲ? ನವೆಂಬರ್ 1 ಸರಿ ಮಗ. ನಿಮ್ ಹುಡುಗಿ ಹೆಸರು ಹೇಳ.
ನೋಡು ಅವ್ನ್ ಮುಖದಲ್ಲಿ ನಗು ನೋಡು, ಅವ್ನ್ ಮುಖದಲ್ಲಿ ನಗು ನೋಡು, ಹೆಸರು ಕೇಳ್ತಿವ್ರೆ. ಸೂಪರ್ ಮಚ್ಚ ನೀನು. ಡಿಫ್ರೆಂಟ್, ನಮ್ ಗ್ಯಾಂಗ್ ಅಲ್ಲಿ ಡಿಫ್ರೆಂಟ್ ಪರ್ಸನ್ ಅಂದ್ರೆ ಚಂದನ್. ಕನ್ನಡ ರಾಜ್ಯೋತ್ಸವ ದಿನ ಮದುವೆ ಆಯ್ತು ಅವ್ನು. ಗೈಸ್ ನಾವ್ ಇವಾಗ ಜಸ್ಟ್ ಚೆನ್ನಾಗಿ ಊಟ ಮಾಡ್ಕೊಂಡ್ ಬಂದ್ವಿ. ವೆಜ್ ಊಟ ತುಂಬಾ ದಿನ ಆಗಿತ್ತು ಫಂಕ್ಷನ್ ಅಲ್ಲಿ ತಿಂದು. ಏನೋ ಏಯ್ ಎಲ್ಲ ಇತ್ತು ಗೈಸ್, ನಾನೇ ಟೈಪ್ ಮಾಡಿರೋದು ಸ್ನೇಹನ್ ಬರ್ತಡೆಗೆ. ಇವ್ರು ಏನು ಇಷ್ಟು ಕಷ್ಟಪಟ್ಟು ಗಿಫ್ಟ್ ಕೊಟ್ಟಿದ್ವಿ. ರೇಟಿಂಗ್ ಕೇಳಿರೋದು ಅದು. ಪ್ರಜ್ಜುಗ್ ಬರ್ತಡೆ ಕೇಕ್ ಆರ್ಡರ್ ಮಾಡು ಅಂದ್ರೆ ಮ್ಯಾಂಗೋನೇ ಬೇಕು ಅಂತ ಆ ಫ್ಲೇವರ್ದು ಆರ್ಡರ್ ಮಾಡಿ 50 ನಿಮಿಷ ಕಾಯಿಸಿದಾನೆ. ಮತ್ ಮ್ಯಾಂಗೋ ಫ್ಲೇವರ್ ಅಂತ ಆರ್ಡರ್ ಮಾಡ್ದೆ ಅಂದೆ. ಚಾಕ್ಲೇಟ್ಗೆ 50 ನಿಮಿಷ ಆಯ್ತಾ ಬರಕ್ಕೆ? ಇದೆಲ್ಲ ನಾವೇ ಬರ್ಸಿರೋದು. ಅವ್ರಿಗೆ ನಾವೇ ಐಡಿಯಾ ಕೊಟ್ಟಿದ್ದು. ಸ್ಪಾರ್ಕ್ ಇಲ್ವಾ? ಸ್ನೇಹನ್ ಬರ್ಡೇಗೆ ಎಲ್ರು ಕಮೆಂಟ್ ಅಲ್ಲಿ ವಿಶ್ ಮಾಡ್ಬಿಡಿ ಗೈಸ್. ಪ್ರಜ್ಜು ಅವ್ನ್ ತಿನ್ಬೇಕು ಅಂತ ಚಾಕ್ಲೇಟ್ ಫ್ಲೇವರ್ ಆರ್ಡರ್ ಮಾಡಿದ್ದ. ಕೇಕ್ ಪ್ರಜ್ಜು ಯಾವಾಗ ಬರ್ಡೇ ಮುಂದೆ ಕೇಕ್ ತಿನ್ನೋಣ ಅಂತ ಕಾಯ್ದು. ಹೋಗಿ ಹೋಗಿ, ಮದ್ವೆ ಆಗಿರೋರು ಫಸ್ಟ್ ಹೋಗ್ಬೇಕು, ನಡೀರಿ ಹೋಗಿ. ಎಲ್ಲ ಮದ್ವೆ ಆಯ್ತವ್ರಲ್ಲೂ. ಇವಾಗ 3 ವರ್ಷದ ಹಿಂದೆ ಕ್ಲಾಸಲ್ಲಿ ಕೂತಿದ್ವಿ. 3 ವರ್ಷ ತಾನೇ ನಾವ್ ಆಗಿರೋದು MBA ಮುಗಿಸಿ. ಎಷ್ಟು ವರ್ಷ ಆಯ್ತು? 3 ವರ್ಷ ಅಷ್ಟೇ ಆಗಿರೋದು. 3 ವರ್ಷ ಏನು 30 ವರ್ಷ ಆಗಿಲ್ಲ. 30 ವರ್ಷ ಆಗಿಲ್ಲ. ನೆಕ್ಸ್ಟ್ ರಕ್ಷಿ ನೆಕ್ಸ್ಟ್ ಮಚ್ಚ ನಿಂದೆ ತಾನೇ ನೆಕ್ಸ್ಟ್ ಮದುವೆ? ನೆಕ್ಸ್ಟ್ ಸಂಡೇ, ಸ್ಯಾಟರ್ಡೆ ಸಂಡೇ. ಲಾ ಚಂದನು ಹಿಂಗೆ ಅಂತಿದ್ದ. ಎಂಗೇಜ್ಮೆಂಟ್ ಆಗ್ಲಿಲ್ವಾ? ನಮ್ಮ ಅಣ್ಣ ಅವನು. ಇಲ್ಲ ಪ್ರಜ್ಜು ಬಿಸ್ನೆಸ್ ಮ್ಯಾನ್ ಆಗ್ಲಿ ಆಮೇಲೆ ಮದುವೆ ಆಯ್ತಾ ನೋಡೋಣ. ಗೈಸ್ ನಾವ್ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದೀವಿ. ಎಲ್ಲ IT ಎಂಪ್ಲಾಯೀಸ್ ನ ಕರ್ಕೊಂಡು ಇವಾಗ ಡ್ರಾಪ್ ಮಾಡ್ತೀನಿ. ಒಬ್ಬ ಎಂಟರ್ಪ್ರನರ್ ಇದಾರೆ ಇಲ್ಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಇದಾರೆ. ಇವರೆಲ್ಲ IT ಎಂಪ್ಲಾಯೀಸು. ಅದ್ರಲ್ಲಿ ಒಬ್ರಿಗೆ ಮ್ಯಾರೇಜ್ ಆಗ್ಬಿಟ್ಟಿದೆ. ರಕ್ಷಿ ಗಾಡಿಲಿ ಹೋದ. ಇವಾಗ ಲೊಕೇಶನ್ ಕಳಿಸಿ, ಬೇಗ ಲೊಕೇಶನ್ ಹಾಕ್ತಿವಿ. ಕೇಳೋ ಕ್ವಶನ್ ಕೇಳೋ. ಕ್ವಶನ್ ಕೇಳ್ದೆ ಆನ್ಸರ್ ಮಾಡ್ತಾವ್ರೆ. ಮ್ಯಾರೇಜ್ ಲೈಫ್ ಹೇಗಿದೆ? ಮ್ಯಾರೇಜ್ ಲೈಫ್ ಗೈಸ್ ನಾವು ಮ್ಯಾರೇಜ್ ಲೈಫ್ ಹೇಗಿದೆ ಅಂತ ಕೇಳಿದ್ರೆ ಏನನ್ನಲ್ಲ ಹೆಣ್ಮಕ್ಳು ಕಷ್ಟ. ನಾನು ಅಂದೆ ಅವಳನ್ನೇನೋ ಕೇಳ್ತೀಯ, ಪಾಪ ಅವ್ರ ಹಸ್ಬೆಂಡ್ ಕೇಳ್ಬೇಕು. ಹುಡುಗರು ಕಷ್ಟ, ಮದ್ವೆ ಆದ್ಮೇಲೆ ಎಲ್ಲೂ ಹೋಗಕ್ ಪರ್ಮಿಷನ್ ಸಿಗಲ್ಲ, ಅವ್ರಿಗೇನ್ ಇಷ್ಟ ಅದನ್ನ ಮಾಡಕ್ ಆಗಲ್ಲ. ಅದಕ್ಕೆ ಹುಡುಗರು ಎದ್ರುಕೊಳ್ಳೋದು ಮದ್ವೆ ಅಂದ್ರೆ. ಅದಕ್ಕೆ ಬೇಜಾರ್ ಮಾಡ್ಬಾರ್ದು ಅಂತ ಹುಡುಗರು ಪಾಪ ಎಲ್ಲೂ ಹೋಗದೆ, ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗದೆ, ಫ್ರೆಂಡ್ಸ್ ಜೊತೆ ಎಲ್ಲೂ ಕೂಡ. ಅವಾಗ ನಮ್ಗೆ ಹುಡುಗಿಗೋಸ್ಕರ ಹುಡುಗಿ ಖುಷಿ ಆಯ್ತಿರುತ್ತೆ, ಓ ನನ್ ಗಂಡ ಎಲ್ಲೂ ಹೋಯ್ತಿಲ್ಲ ಅಂತ. ಹುಡುಗರು ಬೇಜಾರಾಗುತ್ತಲ್ಲ. ಡಿಬೇಟ್. ಅದಕ್ಕೆ ಪ್ರೀತಿಯಿಂದ ನೋಡ್ಕೋತಾನಲ್ಲ ಗಂಡ. ಕಷ್ಟ ಅವ್ರನ್ನ ಖುಷಿಯಾಗಿ ಸಾಕಲ್ವ ಮಗ ದುಡ್ದು. ಮಗ ಅವ್ರ ಗಂಡ ನೋಡಿ ಎಷ್ಟು ಅವ್ರಿಗೆ ಫ್ರೀಡಮ್ ಕೊಟ್ಟಿರ್ತಾರೆ. ನೀವು ದುಡಿರಿ, ನಿಮ್ಗೇನ್ ಇಷ್ಟ ಮಾಡಿ ಖುಷಿಯಾಗಿರಿ. ಮಗ ಇವ್ರು 3 ಜನ ಆಗೋದ್ರು ಇದೆಯಾ? ಸಪೋರ್ಟ್ ಮಾಡು, ಹುಡುಗ ತಾನೇ ನೀನು. ಯಾವಾಗ ಓಪನಿಂಗ್ ಇರೋದು? ಗೈಸ್ ನಮ್ಮ ಪ್ರಜ್ಜು VV ಪುರಂ ಅಲ್ಲಿ ಫುಡ್ ಐಟಮ್ದು ಮಾಮೂಲಿ ಒಂದು ಶಾಪ್ ನ ಓಪನ್ ಮಾಡ್ತಿದ್ದಾನೆ. ಇಲ್ಲಿ ವಿಸಿಟಿಂಗ್ ಕಾರ್ಡ್ ಇದೆ ನೋಡಿ. ಹೇಳು ಏನ್ ಮಾಡ್ತಿದ್ಯಾ, ಏನು ಸ್ಪೆಷಲ್, ಏನ್ ಫುಡ್ ಇರುತ್ತೆ ಅಲ್ಲಿ? ಸೊ ಇದೊಂದು ಜಾಪನೀಸ್ ಐಟಮ್. ಇದನ್ನ ಲಾಂಗ್ ಫ್ರೈಸ್ ಅಂತಾರೆ. ಫ್ರೈಸ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತಾ ಇದು? ಇಷ್ಟುದ್ದ ಲಾಂಗ್ ಆಗಿರುತ್ತೆ. ಸೊ ಇದು ಬಾಲಿ, ಮಲೇಷ್ಯಾದೆಲ್ಲ ತುಂಬಾ ಫೇಮಸ್ ಇದೆ. ಇಲ್ಲಿ ಯಾರು ಮಾಡಿಲ್ಲ. ಸೊ ಅದಕ್ಕೆ ಇಂಡಿಯಾಗೂ ತರೋಣ ಈ ಕಾನ್ಸೆಪ್ಟ್ ನ, ಹೊಸ ಕಾನ್ಸೆಪ್ಟ್ ಅಂತ ಹೇಳಿ ಒಂದು ಶಾಪ್ ನ ಟ್ರೈ. ಅದಕ್ಕೆ ಗೈಸ್ MBA ಮಾಡಿದ್ರೆ ಈ ತರ ಎಲ್ಲ ಡಿಫ್ರೆಂಟ್ ಏನಾರು ಐಡಿಯಾ ಬರ್ತಾ ಇರುತ್ತೆ. ಆದಷ್ಟು ಬೇಗ ಇನ್ವಿಟೇಷನ್ ಕಳಿಸ್ತೀವಿ. ಥ್ಯಾಂಕ್ ಯು.
ಸುಮ್ಮನೆ ಕೂತ್ಕೊಳ್ಳೋ. ಇದೀಗ ಬಿಸ್ನೆಸ್ ಐಡಿ ಡಿಸ್ಕಷನ್ ನಡೀತಿದೆ. ಬಿಸ್ನೆಸ್ ಐಡಿಯಾ ಡಿಸ್ಕಷನ್ ಅದೇ ಕೇಳ್ತಿದೀನಿ, ಬಟ್ ಆದ್ರೆ ಹಾಕದ್ ಬೇಡ. ಒಬ್ರನ್ನ ಡ್ರಾಪ್ ಮಾಡಿದೀವಿ. ಒಬ್ರು ಎಕ್ಸಿಟ್ ಆಗ್ತಿದ್ದಾರೆ. ಮದ್ವೆ ಆಗಿರೋರು ಫಸ್ಟ್, ಮದ್ವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ, ಅದಕ್ಕೆ ಫಸ್ಟ್ ಬಾಯ್ ಬಾಯ್ ಬಾಯ್. ಇವ್ರನ್ನ ಡ್ರಾಪ್ ಮಾಡಕ್ಕೆ ಇನ್ನೂ ಒಂದು 2-3 ಕಿಲೋಮೀಟರ್ ಇದೆ. ಮನೆಗೆ ಹೋಗೋಣ ನಡಿಯೋ. ಇವ್ರನ್ನ ಇಲ್ಲೇ ಬಿಟ್ಬಿಡು ಹೊರಗಣ. ಹೇಳಿ ಹೇಳಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಬಾಯ್ ಬಾಯ್. ಹ್ಯಾಪಿ ಬರ್ತಡೇ. ಡ್ರಾಪ್ ಮಾಡಿ ಮುಗೀತು. ಬಾಯ್ ಬಾಯ್. ಎಲ್ಲರೂ ಮನೆಗೆ ಹೋದ್ರು. ವಿಕಾಸ್ ಅವರೇ ಇವಾಗ ನಾನು ಪ್ರಜ್ಜನ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ಬೇಕು. ಇವತ್ತೇನು ಪ್ಲಾನ್ಸ್ ಇಲ್ಲ. ಅದು ಸಣ್ಣ ರೋಡಲ್ಲಿ ಬಂದ್ಬಿಟ್ಟಿದ್ವಿ. ಹಿಂದೆ ತೆಗ್ಸಿ ಪ್ರಜೆ ಹಿಂಗೆ ಉಲ್ಟಾ ಮಾಡಿ. ಬೆಂಗಳೂರಲ್ಲಿ ಯಾವುದೋ ಸಣ್ಣ ರೋಡು ಬಂದ್ಬಿಟ್ಟಿದೀವಿ. ಆ ಕಡೆ ಈ ಕಡೆ ಎಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಇವತ್ತೇನು ಪ್ಲಾನ್ಸ್ ಇದೆ? ಇವತ್ತು ಇದೇ ಮಗ ಪ್ಲ್ಯಾನ್ ಇದ್ದದ್ದು ಗೈಸ್. ಏನು ಗೊತ್ತಾ, ನಮ್ಮ ಜೊತೆ ಓದ್ದವ್ರೆಲ್ಲರೂ ಮದುವೆ ಆಗ್ತಾರೆ. ನಾವು ನೋಡಿದ್ರೆ ಆಡ್ಕೊಂಡು ಊಟ ಮಾಡ್ಕೊಂಡು ಇದು ಪ್ರಜೆ ನನಗೆ ಇದ್ರ ಬಗ್ಗೆ. ಇದು 2ನೇ ವಿಕೆಟ್, 3ನೇ ವಿಕೆಟ್. 3ನೇ ತಾನೇ? 2ನೇ MBA-ಯಲ್ಲಿ 2ನೇದಾ? 2ನೇದು. ಇದು 2ನೇ ವಿಕೆಟ್. ಇನ್ನೇನು ಪಟ ಅಂತ ಉದುರೋಗುತ್ತೆ ವಿಕೆಟ್ಗಳು. ಈ ವರ್ಷ ಇನ್ನೂ 2 ವಿಕೆಟ್ ಉದುರೋದಿದೆ. 3 ವಿಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಮಗ ಎಲ್ಲರೂ ಸುತ್ತ ಮದುವೆ ಆಗ್ತಿರೋದಕ್ಕೆ ನಮ್ಗೆ ಅನಿಸ್ತೈತಲ್ವ ಇವಾಗ, ನಮಗೂ ವಯಸ್ಸಾಗ್ತೈತೆ ಅಂತ. ಏನು ನಮಗೇನು ಅನಿಸ್ತಿಲ್ಲ. ಗಂಡ್ಮಕ್ಳಿಗೆ ವಯಸ್ಸಾಗಲ್ಲ ಮಗ. ಆದ್ರೆ ಈ ರೋಡ್ ಒಳ್ಳೆ ಪೀಸ್ ಆಗೈತಲ್ವೇನ? ಆ ಕಡೆ ಏರಿಯಾ ಯಾವ ಏರಿಯಾ ಪ್ರತಿ ಇದು ನನ್ಗೆ ಈಗಲೂ ಗೊತ್ತಾಗಿಲ್ಲ ಕಣ. ಅಂಜನಾಪುರ ಮೇನ್ ರೋಡ್ ಅಂತೆ. ಇದು ಕೋಣನಕುಂಟೆ ರೋಡ್. ಇದು ಕೋಣನಕುಂಟೆ ರೋಡ್ ಇದು. ಎಲ್ಲ ಕೋಣನಕುಂಟೆಗೆ ಬರುತ್ತೆ. ಸೆವಿ ಶಕೆ ಆಗ್ತಿತ್ತು, ಅದಕ್ಕೆ ನಾವು ಇವಾಗ ಕಬ್ನಾಲ್ ಕುಡಿಯೋಣ ಅಂತ ಬಂದಿದ್ದೀವಿ. ನಾನು ಪ್ರಜ್ಜು ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಸ್ವಲ್ಪ ಹೀಟಲ್ಲಿ ಇರೋಣ ಅಂತ ಕಬ್ನಾಲ್ ಕುಡಿತಾರೆ. ಅದಕ್ಕೆ ಬಿಸಿ ತಿರ್ಗಾ. ಹೌದು, ಜ್ಯೂಸ್ ಕುಡಿಯೋಣ ಅನಿಸ್ತು ಗೈಸ್, ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಕಬ್ನಾಲ್ ಕುಡಿತಾ ಇದ್ವಿ. ಇಲ್ಲೇನೋ ರೋಡ್ ಏನೋ ಮಾಡ್ತಾ ಅವ್ರೆ ನೋಡಿ. ಈ ಕಡೆ ಸೈಡ್ ರೋಡ್ದು ಸೈಡಲ್ಲಿ ಏನೋ ಕೀಳ್ತಾ ಅವ್ರೆ. ಯಾಕೆ ಕೀಳ್ತಾರ ಅವ್ರಿಗೆ ಗೊತ್ತಿರ್ಬೇಕು. ಯಾವ್ದೋ ಪೈಪ್ ಗೀಪ್ ನೆಡಕ್ಕೆ ಕೀಳ್ತಾ ಇರ್ತಾರೆ. ಮಗ ಇದ್ರ ಬಗ್ಗೆ ಏನನ್ಸುತ್ತೆ ಮಗ ನಿಂಗೆ? ಅಲ್ಲಿ ನೋಡು, ಚೆನ್ನಾಗಿರೋ ರೋಡ್ನ ಅಗಿತಾವ್ರೆ ಯಾವ್ದೋ ಪೈಪ್ ಹಾಕಕ್ಕೆ. ಬೆಂಗಳೂರು ತುಂಬಾ ಹಿಂಗೆ ಅಗಿತಾ ಇದಾರೆ. ಏನ್ ಮಾಡ್ತಾವ್ರೆ ಗೊತ್ತಿಲ್ಲ. ತಿರ್ಗಾ ಇನ್ನೊಂದ್ಸಲ ರೋಡ್ ಹಾಕಿದ್ಮೇಲೆ ತಿರ್ಗಾ ಬಂದ್ ಆಗಿದ್ದಾರೆ. ತಿರ್ಗಾ ಇನ್ನೊಂದು ಪೈಪ್ ಹಾಕಕ್ಕೆ ಮತ್ತೆ ಆಗ್ತಾವ. ಚೆನ್ನಾಗಿತ್ತು ರೋಡ್ ಇದು, ಇವಾಗ ಎಲ್ಲ ಆಗಿತಾವ. ಬನ್ನಿ ಕಬ್ನಾಲ್ ಕುಡಿಯೋಣ. ಚಿಯರ್ಸ್. ಬಾಯ್ ಬಾಯ್ ಮಗ. ಗೈಸ್ ಇವಾಗ ಪ್ರಜ್ಜುನ ಡ್ರಾಪ್ ಮಾಡಿದೆ. ಅವನು ಗಾಡಿ ಇಲ್ಲಿ ಹಾಕಿದ್ದಾನೆ, ಮನೆಗೆ ಹಂಗೆ ಓಡ್ತಾನೆ. ನಾನು ಇವಾಗ ನಮ್ಮ ಮನೆಗೆ ಓಡ್ತಾ ಇದ್ದೀನಿ. ಹೆಲ್ಮೆಟಾ? ಅದು ಬೆಂಡ್ ಮಾಡು. ಹಾಂ ಎತ್ಕೋ, ಹುಷಾರಾಗಿ ಹೋಗು, ಫೋನ್ ಮಾಡು. ಬಾಯ್ ಬಾಯ್ ಮಚ್. ಗೈಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ಸು ಮನೆಗೆ ಬಂದೆ. ಇಲ್ಲ ಭೀಮನ್ಗೆ ನಮ್ಮಮ್ಮ ಬಾಗ್ಲಾಕ್ಬಿಟ್ಟು ಬಂದ್ಬಿಡೋರು. ಬಗಳ್ತಾವನ್ ಒಳಗೆ ಬಂದಿಟ್ಕೆ ನಾನು ಬಾಗ್ಲಾಕ್ಬಿಟ್ಟಿದ್ದೆ ಭೀಮ.